ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು, ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು. ಇದೇ ವೇಳೆ ಶಶಿ ತರೂರ್, ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನು ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and all. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು, ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು. ಇದೇ ವೇಳೆ ಶಶಿ ತರೂರ್, ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನು ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and all. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು, ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು. ಇದೇ ವೇಳೆ ಶಶಿ ತರೂರ್, ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನು ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and all. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು, ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು.
ಇದೇ ವೇಳೆ ಶಶಿ ತರೂರ್ ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನ ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and law. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿತು. ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು. ಇದೇ ವೇಳೆ ಶಶಿ ತರೂರ್ ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನ ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and law. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತದ ಸರ್ವಪಕ್ಷ ನಿಯೋಗ ತೆರಳಿತು. ನ್ಯೂಯಾರ್ಕ್ನಲ್ಲಿ ಇರುವಂತಹ ಭಾರತೀಯ ದೂತಾವಾಸದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ವಪಕ್ಷ ರಾಜತಾಂತ್ರಿಕ ಸಂಪರ್ಕದ ಸಂದರ್ಭದಲ್ಲಿ ಮಾತನಾಡಿದಂತಹ ಶಶಿ ತರೂರ್ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದರು. ಇದೇ ವೇಳೆ ಶಶಿ ತರೂರ್ ನಿಮಗೆ ತಿಳಿದಿರುವಂತೆಯೇ ನಾನು ಸರ್ಕಾರವನ್ನ ಪ್ರತಿನಿಧಿಸುವುದಿಲ್ಲ, ವಿರೋಧ ಪಕ್ಷಕ್ಕಾಗಿ ಕೆಲಸ ಮಾಡ್ತೇನೆ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ. 9 ಭಯೋತ್ಪಾದನೆ ನೆಲೆಗಳ ಮೇಲೆ ನಿರ್ದಿಷ್ಟ ಗುರಿಯ ದಾಳಿಯನ್ನು ನಡೆಸಲಾಗಿದೆ ಅಂತ ಶಶಿ ತರೂರ್ ಹೇಳಿದರು. Replied immediately that we would not let this go unanswered. I don't work for the government. As you know, I work for an opposition party, but I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us, at 1:05 in the morning, a time chosen deliberately to avoid any risk of too many civilians wandering about or any collateral damage, very precise and calibrated strikes took place on 9 specific known terrorist bases, headquarters and law.